ಹಾಲಿನ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಿಮ್ಮ ಮಗು ಹಾಲು ನಿರಾಕರಿಸೋ ಚಾನ್ಸಸ್ ಇರುತ್ತೆ. ಮಗು ಕೂಡ ಹೊಟ್ಟೆ ಉರ್ದಂಗೆ ಆಗೋದಾಯಿತು, ಹೊಟ್ಟೆ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಕಾಲಿಕ್ ಪೇನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ತುಂಬ ಸ್ಪೈಸಿ ಆದಂಥ ಆಹಾರ ಕೂಡ ಒಂದು 40 ದಿನಗಳವರೆಗೂ ಅವಾಯ್ಡ್ ಮಾಡ್ತಾ ಬನ್ನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಬೀಯಿಂಗ್ ಮಾಮ್ ಕನ್ನಡ. ಈ ಸಿಸರಿನ್ ಡೆಲಿವರಿ ಆದಮೇಲೆ ಯಾವೆಲ್ಲ ಆಹಾರಗಳು ಸೇವಿಸಬೇಕು ಅಂತ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿರ್ತಾರೆ. ಹಾಗೆ ಮನೆಯಲ್ಲಿ ಅಮ್ಮ ಅಜ್ಜಿ ಎಲ್ಲರೂ ಹೇಳ್ಕೊಟ್ಟಿರ್ತಾರೆ. ಯಾವ ಆಹಾರ ಸೇವಿಸಬೇಕನ್ನೋದು ಎಷ್ಟು ಮುಖ್ಯ ಆಗಿರುತ್ತಲ್ಲ, ಅಷ್ಟೇ ಮುಖ್ಯವಾಗಿ ಯಾವ ಆಹಾರ ಸೇವಿಸಬಾರ್ದು, ಯಾಕೆ ಸೇವಿಸಬಾರ್ದು, ಆಹಾರ ಸೇವಿಸಿದರೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಗುವಿನ ಬೆಳವಣಿಗೆಗೆ ಏನೆಲ್ಲ ತೊಂದರೆ ಆಗುತ್ತೆ, ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಫುಡ್ಸ್ ಟು ಬಿ ಅವಾಯ್ಡೆಡ್ ಆಫ್ಟರ್ C-section ಡೆಲಿವರಿ. ಫಸ್ಟ್ ಒನ್, ಪಲ್ಸಸ್, ಬೇಳೆಕಾಳುಗಳು. ಏನಪ್ಪ ಈ ಬೇಳೆಕಾಳುಗಳಲ್ಲಿ ಎಷ್ಟೊಂದು ಪ್ರೋಟೀನ್ಸ್ ಇರುತ್ತೆ, ಇವ್ರು ನೋಡಿದ್ರೆ ಬೇಳೆಕಾಳು ತಿನ್ನಬಾರ್ದು ಅಂತಿದಾರಲ್ಲ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಹೌದು, ಈ ಬೇಳೆಕಾಳುಗಳಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿದ್ದರೂ ಕೂಡ ಈ ಕಡಲೆಬೇಳೆ, ತೊಗರಿಬೇಳೆ, ಚನ್ನಾ ದಾಲ್, ಈ ಮೂಂಗ್ ದಾಲ್ ಇವೆಲ್ಲ ಸ್ಟಾರ್ಟಿಂಗ್ ಸಿಸರಿನ್ ಡೆಲಿವರಿ ಆದ ಒಂದು 40 ದಿನಗಳವರೆಗೂ ನಿಮ್ಮ ಡೈಜೆಷನ್ಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಹೊಟ್ಟೆ ಒಳಗೆ ಡೈಜೆಷನ್ ಆಗೋಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ಟೈಮ್ ತೊಗೊಳುತ್ತೆ. ಇದರಿಂದ ನಿಮ್ಮ ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗೋದು, ಮತ್ತು ಹೊಟ್ಟೆ ನೋವು ಆಗೋದು, ಇಲ್ಲ ಹೊಟ್ಟೆಯಲ್ಲಿ ಗ್ಯಾಸ್ ಹಿಡ್ದಂಗೆ ಆಗೋದು, ಇವೆಲ್ಲ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಿಮಗಲ್ಲದೆ ನಿಮ್ಮ ಮಗುವಿನ ಹೊಟ್ಟೆ ಕೂಡ ಸ್ವಲ್ಪ ಬಿರುಸಾದಂಗಾಗಿ ಅದು ಕೂಡ ಹೊಟ್ಟೆ ನೋವು ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸ್ಟಾರ್ಟಿಂಗ್ ಒಂದು 40 ದಿನಗಳವರೆಗಾದ್ರೂ ಇವೆಲ್ಲ ಪಲ್ಸಸ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬನ್ನಿ. ಒಂದು 2-3 ವಾರ ಆದರೂ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿ, ಹೋಗ್ತಾ ಹೋಗ್ತಾ ಸ್ವಲ್ಪಾಗಿ ಒಂದು 2 ಸ್ಪೂನು, 3 ಸ್ಪೂನು, 4 ಸ್ಪೂನಷ್ಟು ಇಂಟ್ರೊಡ್ಯೂಸ್ ಮಾಡ್ಕೊತಾ ಹೋಗ್ಬೋದು. ಸೆಕೆಂಡ್ ಒನ್, ಫ್ರೂಟ್ಸ್ನಲ್ಲಿ ಈ ಸಿಟ್ರಸ್ ಫ್ರೂಟ್ಸ್, ಫಾರ್ ಎಕ್ಸಾಂಪಲ್ ಆರೆಂಜ್ ಆಯಿತು, ಮೋಸಂಬಿ, ಲೆಮನ್, ಇವೆಲ್ಲದರಲ್ಲಿ ಜಾಸ್ತಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಈ ಸಿಟ್ರಿಕ್ ಆ್ಯಸಿಡ್ ಈ ಫ್ರೂಟ್ಸ್ನ ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆ ಒಳಗೆ ಈ ಸಿಟ್ರಿಕ್ ಆ್ಯಸಿಡ್ ಅಸಿಡಿಟಿ ಮಾಡೋ ಚಾನ್ಸಸ್ ಇರುತ್ತೆ. ಇದರಿಂದ ನಿಮ್ಮ ಎದೆ ಉರಿಯೋದಾಯಿತು, ನಿಮ್ಮ ಮಗುವಿನ ಹೊಟ್ಟೆ ಉರಿಯೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದಷ್ಟು ಈ ಸಿಟ್ರಸ್ ಫ್ರೂಟ್ಸ್ನ ಕೂಡ ಅವಾಯ್ಡ್ ಮಾಡ್ತಾ ಬನ್ನಿ. ಥರ್ಡ್ ಒನ್, ವೆಜಿಟೇಬಲ್ಸ್ನಲ್ಲಿ ಕ್ಯಾಬೇಜು, ಬ್ರೋಕೊಲಿ ಮತ್ತು ಕಾಲಿಫ್ಲವರ್, ಗೆಣಸಂತ ಆಲೂಗಡ್ಡೆ ಆಯಿತು, ಗೆಣಸು, ಇವಿಷ್ಟನ್ನು ಅವಾಯ್ಡ್ ಮಾಡ್ತಾ ಬನ್ನಿ. ಈ ಗೆಣಸು, ಪೊಟ್ಯಾಟೊ ಮತ್ತು ಈ ಸ್ವೀಟ್ ಪೊಟ್ಯಾಟೊ ಏನಿರುತ್ತಲ್ಲ, ಡೈಜೆಷನ್ಗೆ ತುಂಬ ಹೆವಿ ಆಗುತ್ತೆ. ಒಂದು 40 ದಿನಗಳವರೆಗಾದ್ರೂ ಇದನ್ನು ಪೂರ್ತಿಯಾಗಿ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ಇವೆಲ್ಲ ತರಕಾರಿಗಳನ್ನ ಸೇವಿಸೋದ್ರಿಂದ ನಿಮ್ಮ ಹೊಟ್ಟೆಯಲ್ಲಿ ಗ್ಯಾಸಿ ಫೀಲ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಹೊಟ್ಟೆ ಉಬ್ಬರಿಸ್ಕೊಂಡಂಗೆ ಆಗೋದು, ಅಂದರೆ ಬ್ಲೋಟಿಂಗ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಇವಿಷ್ಟು ತರಕಾರಿಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದು. ನೆಕ್ಸ್ಟ್ ಒನ್, ತುಂಬ ತಂಪನೀಯ ಜ್ಯೂಸಸ್ ಆಯಿತು, ತಂಪನೀಯ ಮೊಸರು, ಇವನು ಕೂಡ ಅವಾಯ್ಡ್ ಮಾಡ್ತಾ ಬನ್ನಿ. ಫ್ರೂಟ್ ಜ್ಯೂಸಸ್ ಎಲ್ಲ ಸೇವಿಸಿದ್ರೆ ತುಂಬ ಒಳ್ಳೆಯದು. ಆದರೆ ಯಾವ ರೀತಿ ಇರುತ್ತಲ್ಲ, ಯಾವ ರೂಮ್ ಟೆಂಪ್ರೇಚರ್ನಲ್ಲಿ, ಅದೇ ರೂಮ್ ಟೆಂಪ್ರೇಚರ್ನಲ್ಲಿರೋ ಜ್ಯೂಸಸ್ನೇ ಸೇವಿಸ್ತಾ ಬನ್ನಿ. ಅದನ್ನು ಫ್ರಿಜ್ನಲ್ಲಿ ಇಟ್ಟು ಸ್ವಲ್ಪ ತಂಪು ಮಾಡ್ಕೊಂಡು ಕುಡಿಯೋದು, ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮೊಸರು ಕೂಡ ನಾರ್ಮಲ್ ರೂಮ್ ಟೆಂಪ್ರೇಚರ್ನಲ್ಲಿರೋ ಮೊಸರನ್ನೇ ಸೇವಿಸ್ತಾ ಬನ್ನಿ. ಐಸ್ ಕ್ಯೂಬ್ಸ್ ಆಯಿತು, ಇಲ್ಲ ಫ್ರಿಜ್ ವಾಟರ್ಸ್, ಇವನು ಪ್ಲೀಸ್ ಆದಷ್ಟು ಅವಾಯ್ಡ್ ಮಾಡಿ. ಇದರಿಂದ ನಿಮ್ಮ ಹೊಟ್ಟೆ ಈ ಊಟ ಅದನ್ನೆಲ್ಲ ಸ್ವಲ್ಪ ಬಿಸಿ ಮುಖಾಂತರ ತೊಗೊತಿರ್ತಿರಲ್ಲ, ಅದು ಬಿಸಿ, ಇದು ತುಂಬ ತಂಪು. ಈ ರೀತಿ ಪೂರ್ತಿಯಾದ ಟೆಂಪ್ರೇಚರ್ ವೇರಿಯೇಷನ್ನಿಂದ ನಿಮ್ಮ ಹೊಟ್ಟೆಗೆ ಸ್ವಲ್ಪ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ನಿಮ್ಮ ಮಗುಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಬೇಗ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ರೂಮ್ ಟೆಂಪ್ರೇಚರ್ನಲ್ಲಿರೋ ಆಹಾರ ಆಯಿತು, ನೀರು, ಇವೆಲ್ಲನೂ ಸೇವಿಸ್ತಾ ಬಂದರೆ ನಿಮ್ಮ ಆರೋಗ್ಯಕ್ಕೆ ಮತ್ತು ನಿಮ್ಮ ಮಗುವಿನ ಆರೋಗ್ಯಕ್ಕೆ ಇಬ್ರಿಗೂ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಒನ್, ಟೂ ಸ್ಪೈಸಿ ಫುಡ್. ತುಂಬ ಸ್ಪೈಸಿ ಆದಂಥ ಆಹಾರ ಕೂಡ ಸೇವಿಸೋಕೆ ಹೋಗಬೇಡಿ. ಇದರಿಂದ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ, ಮತ್ತು ಅಸಿಡಿಟಿ ಆಗೋದು, ಎದೆ ಉರಿದಂಗೆ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ತುಂಬ ಸ್ಪೈಸಿ ಆದ ಆಹಾರ ಸೇವಿಸೋದ್ರಿಂದ ಹಾಲಿನ ಟೇಸ್ಟ್ ಕೂಡ ಸ್ವಲ್ಪ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ನಿಮ್ಮ ಮಗು ಹಾಲು ನಿರಾಕರಿಸೋ ಚಾನ್ಸಸ್ ಇರುತ್ತೆ. ಮಗು ಕೂಡ ಹೊಟ್ಟೆ ಉರಿದಂಗೆ ಆಗೋದಾಯಿತು, ಹೊಟ್ಟೆ ಗ್ಯಾಸ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ಕಾಲಿಕ್ ಪೇನ್ ಅದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ತುಂಬ ಸ್ಪೈಸಿ ಆದಂಥ ಆಹಾರ ಕೂಡ ಒಂದು 40 ದಿನಗಳವರೆಗೂ ಅವಾಯ್ಡ್ ಮಾಡ್ತಾ ಬನ್ನಿ. ನಿಮಗೆಲ್ಲ ತಿನ್ಬೇಕು ಅನಿಸ್ತಿರುತ್ತೆ, ಆದರೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯಕ್ಕಿಂತ ನಿಮ್ಮ ಮಗುವಿನ ಆರೋಗ್ಯ ನಿಮ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಅಲ್ಲದೆ ಇದ್ರೂ ನಿಮ್ಮ ಮಗುವಿನ ಸಲುವಾಗಿ ಆದ್ರೂ ಸ್ವಲ್ಪ ದಿನ ಮಟ್ಟಿಗೆ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ಕೊತಾ ಬನ್ನಿ. ಇದರಿಂದ ನೀವು ಕೂಡ ಬೇಗ ರಿಕವರ್ ಆಗ್ತೀರಿ, ನಿಮ್ಮ ಮಗುವಿನ ಬೆಳವಣಿಗೆ ಕೂಡ ಚೆನ್ನಾಗಾಗುತ್ತೆ. ಸೊ ಇದಿಷ್ಟು ಆಹಾರಗಳನ್ನ ಒಂದು 40 ದಿನಗಳ ಮಟ್ಟಿಗೆ ಅದನ್ನು ಸ್ವಲ್ಪ ಮಿತದಲ್ಲಿ ಇಡಿ. ಇದರಿಂದ ನಿಮಗೆ ಮತ್ತು ನಿಮ್ಮ ಮಗುವಿಗೆ ಇಬ್ಬರಿಗೂ ಸಹಾಯ ಆಗುತ್ತೆ.
ಸೊ ಇದಿಷ್ಟು ಇವತ್ತಿನ ಮಾಹಿತಿ. ನಾನು ರೆಗ್ಯುಲರ್ ಆಗಿ ಇದೇ ರೀತಿ ಬಾಣಂತಿ ಆಹಾರ ಹೇಗಿರಬೇಕು, ಬಾಣಂತಿ ಆರೈಕೆ, ಮಗುವಿನ ಆರೈಕೆ ಮೇಲೆ ವೀಡಿಯೋಸ್ಗಳು ಮಾಡ್ತಾ ಇರ್ತೇನೆ. ರೆಗ್ಯುಲರ್ ವೀಡಿಯೋಗಳ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.